ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಗಲ್ ಸ್ಟೆಪ್ನಲ್ಲಿ ಹಾಕುವಂತಹ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ನೀವು ರೇಷ್ಮೆ ಸೀರೆಗೆ ಹಾಕ್ಬೋದು, ನಾರ್ಮಲ್ ಸ್ಯಾರೀಸ್ಗೆ ಯಾವುದಕ್ಕಾದರೂ ಹಾಕ್ಬೋದು. ಬಾರ್ಡರ್ ಸ್ಯಾರೀಸ್ಗೆಲ್ಲ ತುಂಬ ಈಸಿಯಾಗಿ ಹಾಕುವಂಥದ್ದು. ಏನಿಲ್ಲ ಅಂದರೆ 1 ಅವರ್ನಲ್ಲಿ ಹಾಕಿ 1.5 ಅವರ್ನಲ್ಲಿ ಹಾಕಿ ಕುಚ್ಚು ಕಟ್ಟಿ ಕೊಡ್ಬೋದು. ಫಸ್ಟಿಗೆ ನಾನು ಬಟ್ಟೆಗೆ ಲಾಕ್ ಮಾಡ್ತಿದ್ದೀನಿ. ಲಾಕ್ ಮಾಡಿದ್ಮೇಲೆ 4 ಚೈನ್ ಹಾಕ್ತೀನಿ. ಇಲ್ಲಿ ಕುಚ್ಚು ಬರುತ್ತೆ, ಬೇಕಂದರೆ 5 ಚೈನ್ ಆದರೂ ಹಾಕ್ಬೋದು. ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ಹಾಕಿಬಿಟ್ಟು 1, 2 ಅಥವಾ 3 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕಾಗತ್ತೆ. ಇಲ್ಲಿ ನೋಡಿ, ಫಸ್ಟಿಗೆ 4 ಚೈನ್ ಲಾಕ್ ಆದಮೇಲೆ ಎಕ್ಸ್ಟ್ರಾ 3 ನಾನು ಸಿಂಗಲ್ ಕ್ರೋಶೆಟ್ನ ಹಾಕಿದ್ದೀನಿ. ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಮತ್ತೊಂದು ಬೀಡ್ ಹಾಕಬೇಕು, ಮತ್ತೆ ಲಾಕ್ ಮಾಡಬೇಕು, ಮತ್ತೆ ಒಂದು ಬೀಡ್ ಹಾಕಬೇಕು, ಮತ್ತೆ ಒಂದು ಲಾಕ್ ಮಾಡಬೇಕು. ಈ ಥರ ಒಂದು ಬೀಡನ್ನ ಹಾಕಿ ಲಾಕ್, ಮತ್ತೊಂದು ಬೀಡ ಲಾಕ್, ಮತ್ತೊಂದು ಬೀಡ್ ಹಾಕಿ ಲಾಕ್ ಆದಮೇಲೆ ಇಲ್ಲಿ ಏನು ಸಿಂಗಲ್ ಕ್ರೋಶೆಟ್ ಇತ್ತಲ್ಲ ಅದ್ರ ಪಕ್ಕದಲ್ಲೇ, ದೂರ ಬೇಡ, ಪಕ್ಕದಲ್ಲೇ ಈ 3 ಬೀಡ್ಸ್ಗಳನ್ನ ಹಾಕಿರೋದನ್ನು ನಾವು ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಮಾಡಬೇಕು. ಈ ಥರ ಕೂರುತ್ತೆ. ಆಮೇಲೆ ನೀಟಾಗಿರುತ್ತೆ. ಆಮೇಲೆ ಸ್ವಲ್ಪ ಬ್ಯಾಕ್ ಸೈಡ್ ಬಟ್ಟೆನ ಸ್ವಲ್ಪ ತಿರುಗಿಸ್ಕೊಂಬಿಟ್ಟು ಇವಾಗ ಇಲ್ಲಿ ಚೈನ್ಗಳನ್ನ ಹಾಕಬೇಕು. ಇಲ್ಲಿ ನಾನು 3 ಚೈನ್ ಹಾಕ್ತಾಯಿದ್ದೀನಿ. ನೋಡಿ, 2 ಬೀಡ್ ಮಧ್ಯದಲ್ಲಿ ಲಾಕ್ ಮಾಡ್ತೀನಿ. ಇವೆರಡು ಬೀಡ್ ಮಧ್ಯದಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ನೀವು ಯಾವ ಬೀಡ್ಸ್ ತೊಗೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ನನಗೆ 3 ಚೈನ್ ಅಥವಾ 4 ಚೈನ್ ಆದರೂ ಹಾಕ್ಬೋದು. ಈ ಬೀಡ್ಸಿಗೆ 3 ಚೈನ್ ಹಾಕಿ, ಮತ್ತು ನೆಕ್ಸ್ಟ್ ಬೀಡ್ ನೋಡಿ ಇಲ್ಲಿ ಅವೆರಡರ ಮಧ್ಯದಲ್ಲಿ ಮತ್ತು ಈ 3 ಚೈನ್ನ ಹಾಕ್ಬಿಟ್ಟು ಒಳಗೋಗಿ ದಾರ ತಂದುಬಿಟ್ಟು ಲಾಕ್ ಮಾಡಿದೆ. ಲಾಕ್ ಆದಮೇಲೆ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು ಬಿಡಬೇಕು. ತಿರುಗಿಸ್ಕೊಂಡು ಈಗ ಇಲ್ಲಿ ನೋಡಿ ಚೈನ್ಗಳನ್ನ ಹಾಕಬೇಕು. 1, 2, 3 ಚೈನ್ ಹಾಕಿರ್ಬೋದು. 3 ಚೈನ್ ಆದರೂ ಹಾಕ್ಬೋದು, 2 ಚೈನ್ ಆದರೂ ಹಾಕ್ಬೋದು. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಆ ಏನು 3 ಚೈನ್ ಹಾಕಿದ್ವಲ್ಲ, ಗ್ಯಾಪ್ ಇದೆಯಲ್ಲ, ಅದರೊಳಗಡೆ ಹೋಗಿ ದಾರ ತಂದುಬಿಟ್ಟು ಮತ್ತು ಇಲ್ಲಿ ಟ್ರಿಬಲ್ ಕ್ರೋಶೆನ ಮಾಡಬೇಕು. ನೋಡಿ, ಸೂಜಿ ಮೇಲೆ 1, 2, 3 ಪಿಕಾಟ್, 3 ಚೈನ್ ಹಾಕ್ಕೊಂಡು ಒಂದು ಪಿಕಾಟ್ ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. 3 ಚೈನ್ ಗ್ಯಾಪ್ ಒಳಗಡೆ ಹೋಗಬೇಕು. 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 ಸರಿ ಮತ್ತು 2 ಲೂಪಿಂದ 1 ಸರಿ ಹೊರಗಡೆ ಬಂದು 3 ಚೈನ್ ಹಾಕಿಬಿಟ್ಟು 3 ಚೈನ್ ಹಾಕಿ ಮತ್ತು ಪಿಕಾಟ್ ಮಾಡಬೇಕು. ಅದೇ ಥರನೇ ಮತ್ತೆ ಸೂಜಿ ಮೇಲೆ 3 ಸರಿ ದಾರ ತೊಗೊಂಡು 2ರಿಂದ 1, 2ರಿಂದ 1, 2ರಿಂದ 1 ಟ್ರಿಬಲ್ ಕ್ರೋಶೆನ ಹಾಕಿ 3 ಚೈನ್ ಹಾಕಿಬಿಟ್ಟು ಮತ್ತೆ ಪಿಕಾಟ್ ಮಾಡಬೇಕು. ಒಂದು ಬೀಡ್ ಮೇಲೆ ನಾವು ಏನು 3 ಚೈನ್ ಹಾಕಿದ್ವಲ್ಲ, ಆ 3 ಚೈನಿಗೆ ಒಟ್ಟು 4 ಪಿಕಾಟ್ಸ್ ಬರುತ್ತೆ. ಇವಾಗ 3 ಹಾಕಿದ್ದೀನಿ, ಇನ್ನೂ ಒಂದು ಹಿಡಿಯುತ್ತೆ ಇದರಲ್ಲಿ. ಆ 3 ಚೈನ್ ಒಳಗಡೆಗೆ ನಾವು ಟೋಟಲಾಗಿ 4 ಪಿಕಾಟ್ಸ್ಗಳನ್ನ ಮಾಡಬೇಕು. ನೀವೇನಾದರೂ ಸ್ಮಾಲ್ ಸೈಜ್ ಬೀಡ್, ಇದಕ್ಕಿಂತ ಸ್ಮಾಲ್ ಸೈಜ್ ಬೀಡ್ ತೊಗೊಂಡ್ರೆ ನೀವಲ್ಲಿ 3 ಪಿಕಾಟ್ಸ್ ಬರೋ ಥರ ಮಾಡ್ಕೋಬೇಕಾಗುತ್ತೆ. 4 ಪಿಕಾಟ್ಸ್ ಆಯಿತು. ಲಾಕ್ ಮಾಡಬೇಕು. ಇವಾಗ ಡೈರೆಕ್ಟಾಗಿ ಹಾಗೆಯೇ ನೆಕ್ಸ್ಟ್ ಏನು 3 ಚೈನ್ ಇತ್ತಲ್ಲ ಬೀಡ್ ಕೆಳಗಡೆಗೆ ನೋಡಿ, ಅಲ್ಲಿಗೆ ಆ ಬೀಡ್ ಕೆಳಗಡೆ 3 ಚೈನ್ ಇತ್ತಲ್ಲ ಅಲ್ಲಿಗೆ ಒಂದೇ ಸರಿ ಡೈರೆಕ್ಟಾಗಿ ಹಾಕಬೇಕು. ಏನು ಚೇಂಜಸ್ ಇಲ್ಲ ಇಲ್ಲಿ. ಮತ್ತು ಡೈರೆಕ್ಟಾಗಿ ಅಲ್ಲಿಗೆ ಸೂಜಿ ತೋರಿಸಿ ದಾರ ತಂದುಬಿಟ್ಟು ಟ್ರಿಬಲ್ ಕ್ರೋಶೆ ಹಾಕಿ ಪಿಕಾಟ್ ಮಾಡಬೇಕು. ಇಲ್ಲಿನೂ ಸಹ 4 ಟ್ರಿಬಲ್ ಕ್ರೋಶೆಗಳನ್ನ ಮಾಡಬೇಕಾಗತ್ತೆ. 3 ಚೈನ್ ಹಾಕಬೇಕು, ಟ್ರಿಬಲ್ ಕ್ರೋಶೆ ಹಾಕಬೇಕು, ಪಿಕಾಟ್ ಮಾಡಬೇಕು. ಇದೇ ಥರನೇ ಇಲ್ಲಿನೂ ಸಹ ಮಾಡಿಕೊಂಡ್ಬಿಟ್ಟು ತೋರಿಸ್ತೀನಿ. ಹಾಗೆ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬಂದಿದೆ ಅಂತ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಆದಷ್ಟು ಶೇರ್ ಮಾಡಿ ವೀಡಿಯೋಸ್ನ. ಯಾವುದಾದ್ರೂ ಡಿಸೈನ್ ಬೇಕು ಅಂದರೆ ಈ ಥರ ಡಿಸೈನ್ ತೋರಿಸಿ ಅಂತ ನೀವು ಕಮೆಂಟ್ನಲ್ಲಿ ಹೇಳಿದರೆ ನಾನು ಆ ಥರ ಡಿಸೈನ್ ಹಾಕಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೋಡಿ, ಮತ್ತೆ ಟೋಟಲಾಗಿ 4 ಪಿಕಾಟ್ಸ್ಗಳನ್ನ ಹಾಕಬೇಕು. 1, 2, 3, 4, 5, 6, 7 ಆಯಿತು. ಇವಾಗ 8ನೇದು ಪಿಕಾಟ್ ಹಾಕ್ತಾಯಿದ್ದೀನಿ. ತುಂಬ ಸಿಂಪಲ್ ಡಿಸೈನು, ತುಂಬ ಈಸಿಯಾಗಿ ಯಾರಾದರೂ ಹಾಕ್ಬೋದು. ಅಂದರೆ ಈಸಿಯಾಗಿ ಹೊಸ್ದಾಗಿ ಕಲಿತಾ ಇರೋರು ಸಹ ಇದನ್ನು ಹಾಕ್ಬೋದು. ಅವರಿಗೆ ಟ್ರಿಬಲ್ ಕ್ರೋಶೆ ಸ್ವಲ್ಪ ಕಂಬಗಳು ವ್ಯತ್ಯಾಸ ಆಗುತ್ತೆ ಅನ್ನೋದಾದರೆ ಕಂಬ ಜಸ್ಟ್ ಮಾಮೂಲಿ ಕಂಬ ಹಾಕಿಬಿಟ್ಟು ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು ಕಂಬ ಹಾಕ್ತೀವಲ್ಲ ಆ ಥರ ಹಾಕಿ. ಇದು ಸ್ವಲ್ಪ ಬ್ರಾಡಾಗಿ ಬರುತ್ತೆ. ಆರ್ಚ್ ಸ್ವಲ್ಪ ದೊಡ್ಡದು ಕಾಣಲಿ ಅಂತ ನಾನು ಟ್ರಿಬಲ್ ಕ್ರೋಶೆ ಹಾಕಿ ಮಾಡಿದ್ದೀನಿ. ಇವಾಗ ಡೈರೆಕ್ಟಾಗಿ ಬಟ್ಟೆಗೆ ಇದನ್ನು ಲಾಕ್ ಮಾಡಬೇಕು. ಇಲ್ಲಿ ಯಾವುದೇ ಏನು ಮತ್ತೆ ಚೈನ್ಗಳೆಲ್ಲ
ಡೈರೆಕ್ಟ್ ಪಿಕೌಟ್ ಆದಮೇಲೆ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್. ನೋಡಿ ಈ ಥರ ಕಾಣುತ್ತೆ, ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ಈ ಆರ್ಚ್ ಏನು ಬಂದು ಆರ್ಚು ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ಪಕ್ಕದಲ್ಲಿ ಮತ್ತೆ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. ಇಲ್ಲಿ 2ರಿಂದ 1 ಕುಚ್ಚು ಕಟ್ಬೋದು, ಒಂದ್ರ ಪಕ್ಕ ಒಂದು ನೀವು ಕುಚ್ಚು ಕೊಡ್ಬೋದು. ನಿಮ್ಮ ಮೇಲೆ ನಿಮ್ಮ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ಕಾಸ್ಟ್ ಹೇಳಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡ್ಬಿಟ್ಟು ನೀವು ಕುಚ್ಚು ಕಟ್ಟೋದು ಅದಕ್ಕಿರ ಮೇಲೆ, ಮತ್ತು ನೀವು ಕುತ್ಕೊಂಡು ಹಾಕಿರೋ ಟೈಮ್ ಇದ್ರ ಮೇಲೆ ನೀವು ಚಾರ್ಜ್ ಮಾಡಬೇಕಾಗತ್ತೆ. ಒಂದೊಂದು ಪ್ಲೇಸ್ ಮೇಲೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ ಇಷ್ಟು ಅಂತ. ಇದಕ್ಕೆ ಒಂದು 350ಇಂದ 400 ಒಳಗಡೆ ಚಾರ್ಜ್ ಮಾಡ್ಬೋದು. ನೋಡಿ ಇಲ್ಲಿ ನಾನು ಲಾಕ್ ಆದಮೇಲೆ 3 ಟೈಮ್ಸು, ಅಂದರೆ ಅದೇನು 4 ಚೈನ್ ಹಾಕಿ ಲಾಕ್ ಮಾಡಿರ್ತೀನಲ್ಲ ಅದನ್ನು ಸೇರಿಸ್ಕೊಂಡ್ರೆ 4 ಸಿಂಗಲ್ ಕ್ರೋಶೆಟ್ ಆಗುತ್ತೆ. 4 ಸಿಂಗಲ್ ಕ್ರೋಶೆಟ್ ಆದಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆ ಎತ್ಕೋಬೇಕು, ಒಂದು ಬೀಡ್ ಹಾಕಬೇಕು, ಒಂದು ದಾರ ಎತ್ಕೋಬೇಕು, ಸ್ವಲ್ಪ ಬೀಡ್ ಹಾಕಬೇಕು. ಪ್ರತಿಯೊಂದು ಬೀಡಿಗೂ ಲಾಕ್ ಮಾಡಿ, ಆದಷ್ಟು ಲಾಕ್ ಮಾಡಲಾರ್ದಂಗೆ ಮಾಡೋದಕ್ಕೆ ಹೋಗ್ಬಿಡಿ. ಲಾಕ್ ಆದಮೇಲೆ ಇವಾಗ ಆ ಸಿಂಗಲ್ ಕ್ರೋಶೆಟ್ ಇತ್ತಲ್ಲ, 4ನೇ ಸಿಂಗಲ್ ಕ್ರೋಶೆಟ್ ಪಕ್ಕನೇ ಇದನ್ನು ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಬಿಟ್ಟು ಹಾಗೆಯೇ ಡೈರೆಕ್ಟಾಗಿ ಬ್ಯಾಕ್ ಸೈಡು ತಿರುಗಿಸ್ಕೊಂಡ್ಬಿಡ್ಬೇಕು. ತಿರುಗಿಸ್ಕೊಂಡು ಇವಾಗೆಲ್ಲ 3 ಚೈನ್ ಹಾಕಿಬಿಟ್ಟು ಒಂದೊಂದು ಬೀಡ್ ಮೇಲೆ ಕರೆಕ್ಟಾಗಿ 3 ಚೈನ್ ಬರುತ್ತೆ. ನಾನು ಆಗಲೇ ಹೇಳ್ದಂಗೆ ನೀವು ಏನಾದರೂ ಅಕಸ್ಮಾತ್ ಸ್ವಲ್ಪ ಬಿಗ್ ಸೈಜ್ ಬೀಡ್ ತೊಗೊಂಡ್ರೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. 3 ಚೈನ್ ಹಾಕಿ ಲಾಕ್, ಮತ್ತು 3 ಚೈನ್ ಹಾಕಿ, ಮತ್ತು ನೆಕ್ಸ್ಟ್ ಬೀಡ್ 2 ಬೀಡ್ ಇದೆಲ್ಲ ಅದ್ರ ಮಧ್ಯದಲ್ಲಿ ಮತ್ತೆ ಲಾಕ್ ಮಾಡಬೇಕು. 3 ಚೈನ್ ಹಾಕ್ತೀನಿ, ಮತ್ತು 2 ಬೀಡ್ ಮಧ್ಯದಲ್ಲಿ ಇದನ್ನು ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಫ್ರಂಟ್ ಸೈಡಿಗೆ ತಿರುಗಿಸ್ಕೊತೀನಿ. ತಿರುಗಿಸ್ಕೊಂಡ್ಬಿಟ್ಟು ಇವಾಗ 3 ಚೈನ್ ಹಾಕ್ತೀನಿ. ಅಕಸ್ಮಾತ್ ನೋಡಿ ನಾನು ಹೇಳಿದ್ನಲ್ಲಾಗಲೇ ಕಂಬ ಹಾಕ್ತೀನಿ ಅಂದರೆ ಒಂದೇ ಒಂದು ಸರಿ ಸೂಜಿ ಮೇಲೆ ದಾರ ತೊಗೊಂಡು ಜಸ್ಟು ಡಬಲ್ ಕ್ರೋಶೆಟ್ನ ಹಾಕಿ. ಟ್ರಿಬಲ್ ಕ್ರೋಶೆಟ್ ಬೇಕು ಅಂದರೆ ಈ ಥರ ಮಾಡಿ 3 ಚೈನ್ ಹಾಕಿ, ಅಥವಾ ಡಬಲ್ ಕ್ರೋಶೆಟ್ ಬೇಕು ಅಂದರೆ 2 ಚೈನ್ ಹಾಕಿಬಿಟ್ಟು ಕಂಬ ಹಾಕಿ 3 ಚೈನ್ ಹಾಕಿ ಪಿಕೌಟ್ ಮಾಡಿ. ಇದೇ ಥರನೇ ಇಲ್ಲೂ ಸಹ ನಾನು ಫುಲ್ ಇದನ್ನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಏನು ಒಂದೊಂದು ಬೀಡ್ ಮೇಲೆ ಟೋಟಲಾಗಿ 4 ಪಿಕೌಟ್ಸ್ಗಳು ಬರುತ್ತೆ. ಅದಕ್ಕಿಂತ ಜಾಸ್ತಿ ಬೇಡ, ಅದಕ್ಕಿಂತ ಜಾಸ್ತಿ ಹಾಕ್ಬಿಟ್ರೆ ಆರ್ಚು ಫೋಲ್ಡ್ ಆಗುತ್ತೆ, ಸುಕ್ಕಾಗುತ್ತೆ. ಹಂಗಾಗಿ 4 ಬೀಡ್ಸ್, 3 ಬೀಡ್ಸ್ ಮೇಲೆ ಅಂದರೆ ಅದರಲ್ಲಿ 2 ಬೀಡ್ಸ್ ಮೇಲೆ 4 ಪಿಕೌಟ್ಸ್ಗಳು ಬರೋ ಥರ ಮಾಡಿಕೊಂಡು ಡೈರೆಕ್ಟಾಗಿ ಇದು 4 ಪಿಕೌಟ್ಸ್ ಆದಮೇಲೆ ನೆಕ್ಸ್ಟ್ ಏನು ಬೀಡ್ ಇದೆಯಲ್ಲ ಅದ್ರ ಮೇಲೆ ಮತ್ತೆ 3 ಚೈನ್ ಇರುತ್ತಲ್ಲ ಅದ್ರ ಮೇಲೆ ಡೈರೆಕ್ಟಾಗಿ ಮತ್ತೆ ಕಂಬನ ಹಾಕ್ಬಿಟ್ಟು ಪಿಕೌಟ್ ಮಾಡ್ಕೊಂಡು ಹೋಗಬೇಕು. ಮಾಡಿಕೊಂಡು ಅದಾದ ನಂತರ ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಮಾಡಬೇಕು. ನೋಡಿ ಇಲ್ಲೂ ಸಹ ಅದೇ ಥರ ಡೈರೆಕ್ಟಾಗೆ ತೊಗೊಳ್ತೀನಿ ನಾನು. ಅಲ್ಲೇನು ಲಾಕ್ ಏನು ಬೇಡ, ಎಕ್ಸ್ಟ್ರಾ ಏನು ಪಿಕೌಟ್ ಮಾಡಬೇಕು. ಇವಾಗ 3 ಚೈನ್ ಹಾಕಿ ಪಿಕೌಟ್. ಇಲ್ಲಿ ನಾನು ಬಾಲ್ ಚೈನ್ನ ಅಂಟಿಸ್ಬಿಟ್ಟು ತೋರಿಸಿದ್ದೀನಿ, ಅದು ಆಪ್ಷನ್ನು. ಬೇಕು ಅಂದರೆ ನೀವು ಮಾಡ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ನೋಡಿ ಕೌಂಟ್ ಮಾಡ್ಕೊಂಡ್ಬಿಟ್ಟು ಕ್ಲೀನಾಗಿ 8 ಪಿಕೌಟ್ಸ್ ಆದಮೇಲೆ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ನೀವು ಬ್ರೈಡಲ್ಗೆಲ್ಗೆ ಹಾಕೋದಾದರೆ ಸ್ವಲ್ಪ ಸ್ಟೋನ್ ಚೈನ್ ಎಲ್ಲ ಬೇಕು ಅನ್ನೋರು ಹಾಗೆ ಆದರೆ ನೀವು ಬಾಲ್ ಚೈನು ಸ್ಟೋನ್ ಚೈನ್ ಎಲ್ಲ ಅಂಟಿಸ್ತೀನಿ ಅಂತಾದರೆ, ಸ್ಟಿಕ್ ಮಾಡ್ತೀನಿ ಅಂದರೆ ಚಾರ್ಜು ಸ್ವಲ್ಪ ಜಾಸ್ತಿ ತೊಗೋಬೇಕಾಗುತ್ತೆ. ಹಾಗಾಗಿ ನೋಡಿಕೊಂಡು ಚಾರ್ಜ್ ಮಾಡಿ. ಇದಕ್ಕೆ ಜಸ್ಟ್ ನಾನು ಏನು ಮಾಡಿದ್ದೀನಿ ಅಂದರೆ ಬಾಲ್ ಚೈನ್ ಹಾಕಿ ಅಂಟಿಸ್ಬಿಟ್ಟು ಗಮ್ ಹಾಕಿ ತೋರಿಸಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಕೂರುತ್ತೆ. ಕರೆಕ್ಟಾಗಿ ನಾವು ಏನು ಕೌಂಟಿಂಗ್ ಇರುತ್ತೋ ಆ ಕೌಂಟಿಂಗ್ ಲೆಕ್ಕದಲ್ಲೇ ಹಾಕ್ಕೊಂಡು ಹೋದರೆ ಚೆನ್ನಾಗಿ ಬರುತ್ತೆ. ಇಲ್ಲಿ ಏನು 4 ಚೈನ್ ಹಾಕಿದ್ದೀನೋ ಅಲ್ಲಿ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ನಾನು. ಲಾಸ್ಟಿಗೆ 2 ಚೈನ್ ಎಕ್ಸ್ಟ್ರಾ ಹಾಕಿಬಿಟ್ಟು ದಾರನ ಕಟ್ ಮಾಡಿಕೊಂಡು, ಈ ದಾರ ಸ್ವಲ್ಪ ಲೆಂತಿಯಾಗಿ ಬಿಟ್ಕೊಂಡು ನೀವು ಕುಚ್ಚು ಕಟ್ತಿರಲ್ಲ ಅದ್ರ ಜೊತೆ ಸೇರಿಸ್ಕೊಂಡು ಕಟ್ಬೋದು. ಇಲ್ಲಾಂದರೆ ಸ್ವಲ್ಪ ಟ್ರಿಮ್ ಮಾಡ್ಕೊಂಡ್ಬಿಟ್ಟು ಬ್ಯಾಕ್ ಸೈಡು ಬಟ್ಟೆಗೆ ನೀವು ಫ್ಯಾಬ್ರಿಕ್ ಗ್ಲೂ ಹಾಕಿ ಅಂಟಿಸ್ಕೊಂಡ್ಬಿಟ್ರೆ ಕ್ಲೀನಾಗಿ ಕೂರುತ್ತೆ. ನೋಡಿ ಇಲ್ಲಿ ನಾನು ಜಸ್ಟ್ ಬಾಲ್ ಚೈನ್ ಅಂಟಿಸಿ ತೋರಿಸಿದ್ದೀನಿ. ನಾನು ಹೇಳಿದ್ನೆಲ್ಲ ಬೇಕು ಅಂದರೆ ನೀವು ಸ್ಟೋನ್ ಚೈನು ಸಹ ಅಂಟಿಸ್ಕೋಬೋದು. ಸ್ಟಿಫಾಗಿರುತ್ತೆ ಡಿಸೈನ್, ಎಲ್ಲೂ ಬೆಂಡ್ ಆಗೋದಿಲ್ಲ, ಸ್ಟಿಫಾಗಿ ಕೂತಿರುತ್ತೆ. ನಾನು 2 ಲೈನು ಬಾಲ್ ಚೈನ್ ಅಂಟಿಸಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಈ ಡಿಸೈನ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.